ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕೇಸ್ ಫೈನ್ ಫನ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ವಡೆ ಮಾಡ್ತಾಯಿದ್ದೀನಿ. ಇಡ್ಲಿಗೆ ವಡೆ ಫೇಮಸ್ಸೇ ಹೋಟೆಲಲ್ಲೆಲ್ಲ. ಸೊ ಹಾಗಾದರೆ ವಡೆನ ಉದ್ದಿನಬೇಳೆಲಿ ಮಾಡ್ತಾರೆ. ನಾವಿವತ್ತು ಮಂಡಕ್ಕಿಲಿ ವಡೆ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. 2 ಕಪ್ ಮಂಡಕ್ಕಿನ ತಗೊಳ್ಳಿ. ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೀರಲ್ಲಿ ತೊಳೆದಾಗ ಅದೇನು ನೀರು ಹಿಡ್ಕೊಂಡು ಸ್ವಲ್ಪ ಮುದ್ದೆ ಥರ ಆಗುತ್ತಲ್ವ. ಸೊ ಹಾಗಾಗಿ ಅದನ್ನು ತಗೊಂಡು ಅದಕ್ಕೆ 1-2 ಕಾಯಿ ಮೆಣಸನ್ನ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಅದಕ್ಕೇನೆ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಮೊಸರು 1 ಅರ್ಧ ಕಪ್ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಆಯಿತಾ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ನಾವು ರಾಗಿ ರೊಟ್ಟಿ ಎಲ್ಲ ತಟ್ತೀವಿ ನೋಡಿ, ಆ ಥರ ಹಿಟ್ಟು ಬರಬೇಕು, ನೀರಲ್ಲ. ಅದಾದಮೇಲೆ ಈ ಥರ ರೌಂಡ್ ಶೇಪ್ ಮಾಡಿ ಮಧ್ಯೆ ಒಂದು ತುತ್ತು ಥರ ಮಾಡ್ಕೋಬೇಕು. ಅದಾದಮೇಲೆ ಕಾದಿರೋ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬಂದಾಗ ತೆಗೆದುಬಿಟ್ರೆ ಆಯಿತು, ಮಂಡಕ್ಕಿ ವಡೆ ರೆಡಿಯಾಗಿರುತ್ತೆ. ಪರ್ಫೆಕ್ಟಾಗಿರುತ್ತೆ. ಉದ್ದಿನಬೇಳೆ ನೆನೆಸೋದು ಬೇಡ, ಹಾಗೆ ಜಾಸ್ತಿ ಟೈಮ್ ಬೇಡ, ಭಯ ಬೇಡ, ಏನೂ ಬೇಡ. ಬೇಗನೆ ಆಗೋಗುತ್ತೆ, ಟೇಸ್ಟಿಯಾಗಿರುತ್ತೆ. ಪಕ್ಕ ನೀವು ಟ್ರೈ ಮಾಡ್ತೀರಿ ಅಲ್ವಾ.